ನಾನು ಕನಕಪುರ ರೋಡ್ ಮೇನ್ ರೋಡಲ್ಲಿದ್ದೀವಿ ಇವಾಗ. ಕನಕಪುರ ಮೇನ್ ರೋಡಲ್ಲಿದ್ದೀವಿ. ನೆಕ್ಸ್ಟು ಎಲ್ಚನಲ್ಲಿ ಮೆಟ್ರೋ ಸ್ಟೇಷನ್ ಪಕ್ಕ ಅನ್ಕೋತೀನಿ. ಇನ್ನೊಂದು ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟಲ್ಲಿ ಇಲ್ಲಿ ಜನ ರಿಕ್ಸಸ್ಸು, ಯೂರಿನು, ಕಸ, ಡಸ್ಟ್ ಎಲ್ಲ ಹಾಕ್ತಾರೆ ತಿಳ್ಕೊಂಡ್ಬಿಟ್ಟು ನಮ್ಮ ಹಿಂದೂ ದೇವರ ಫೋಟೋಗಳು ಹಾಕೊಂಡ್ಬಿಟ್ಟಿದ್ದಾರೆ ನೋಡಿ. ಯಾಕೆ ಈ ಅಪಾರ್ಟ್ಮೆಂಟ್ಗೆ ಇಲ್ಲಿ ಯಾರು ಕಸ ಹಾಕ್ಬಾರ್ದು, ಧೂಳು ಹಾಕ್ಬಾರ್ದು. ಇವ್ರ ಅಪಾರ್ಟ್ಮೆಂಟ್ ಕೈಯಕ್ಕೆ, ಇವ್ರ ಅಪಾರ್ಟ್ಮೆಂಟ್ ಯೂರಿನ್ ಯಾರು ಪಾಸ್ ಮಾಡಬಾರ್ದು ಅನ್ನೋಕ್ಕೆ ನಮ್ಮ ದೇವ್ರುಗಳು ಸೆಕ್ಯೂರಿಟಿ ಬೇಕಾ ಇವರಿಗೆ? ಬೇರೆ ದೇವ್ರುಗಳು ಸಿಕ್ಕಿಲ್ವಾ ಇವರಿಗೆ? ಅಥವಾ ಬೇರೆ ದೇವ್ರು ಹಾಕೋಂಥ ಕೆಪಾಸಿಟಿ ದಮ್ಮಿಲ್ವಾ ಈ ನಮ್ಮ ಮಕ್ಕಳಿಗೆ ಇವರಿಗೆ? ಯಾವನ್ನ ಹಾಕಿದ ನಮ್ಮ ಫೋಟೋ ನೋಡಿದ್ದೀನಿ. ನಮ್ಮ ದೇವ್ರುಗಳು ಅಷ್ಟೊಂದು ಅಪಮಾನ ಮಾಡೋದ? ನಮ್ಮ ದೇವ್ರುಗಳು ಅವಮಾನ ಮಾಡೋದ? ನಮ್ಮ ದೇವ್ರುಗಳನ್ನ ಬಿಟ್ಟಿದೆಯಾ? ಯಾರಿಗೆ ಕೇಳೋರಿಲ್ವಾ ನಮ್ಮ ದೇವ್ರುಗಳು ಫೋಟೋ ಹಾಕಕ್ಕೆ? ನಿಮಗೆ ಯಾರು ಕೇಳೋರು ಹೇಳೋರಿಲ್ವಾ? ಯಾಕೆ ನಮ್ಮ ದೇವ್ರ ಫೋಟೋ ಹಾಕಿದ್ದೀರಾ ನೀವು? ನಿಮ್ಮ ಹತ್ರ ದಮ್ ಇದ್ರೆ ಬೇರೆದವ್ರು ಯಾವತ್ತು ಬೇರೆ ಧರ್ಮದವ್ರು ಫೋಟೋ ಹಾಕಿ. ನಮ್ಮ ಧರ್ಮದವ್ರು ಯಾರು ಕೇಳಲ್ವ ಅಂತ ನಿಮಗೆ? ಹಾಂ, ನಮ್ಮ ಧರ್ಮದವ್ರಿಗೆ ನಮ್ಮ ದೇವ್ರಿಗೆ ಅಪಮಾನ ಮಾಡಬೇಕಾ ನೀವು? ನೋಡಿ ಸ್ನೇಹಿತರೆ, ಇದು ಫೋಟೋ ಯಾಕೆ ಹಾಕಿದಾರ? ಇದು ಇವಾಗ ನಾವು 112 ಫೋನ್ ಮಾಡ್ತಾ ಇದ್ದೀನಿ, ಪೊಲೀಸರು ಬರ್ತಾ ಇದ್ದಾರೆ. ಈ ಸಂಬಂಧಪಟ್ಟವರಿಗೆ ನಾನು ಹೋಗಿ ಅಪಾರ್ಟ್ಮೆಂಟಲ್ಲಿ ಕೇಳ್ತೀನಿ ಇವಾಗ. ಆಪಲ್ ಟ್ರೀ ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಮಿತಿಯವರಿಗೆ ನಮಸ್ಕಾರಗಳು. ನಿಮ್ಮ ಅಪಾರ್ಟ್ಮೆಂಟ್ನ ಕಾಂಪೌಂಡ್ ಗೋಡೆಗಳ ಮೇಲೆ ಹಾಕಲಾಗಿದ್ದ ದೇವರ ಫೋಟೋಗಳನ್ನು ಗೌರವಪೂರ್ವಕವಾಗಿ ತೆರವುಗೊಳಿಸಬೇಕೆಂಬ ನಮ್ಮ ಮನವಿಯನ್ನು ಪುರಸ್ಕರಿಸಿ ತಕ್ಷಣ ಕ್ರಮ ಕೈಗೊಂಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಈ ಸಹಕಾರ ಮೆಚ್ಚುವಂತಹದ್ದು.